ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ ಅಂದ. ಎಂಥ ವಾಕ್ಯ ನೋಡಿ. ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ, ಅದೇ ವಿಶ್ವಸಂಸ್ಥೆ ಅಂದ. ಹಸುಗಳು ಒಂದೊಂದು ರೀತಿಯಲ್ಲಿ ಬಣ್ಣದಲ್ಲಿದೆ. ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತಂಥ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮೆನುಗುತ್ತಿರುವ ಜ್ಯೋತಿ ನಾನು. ಕನ್ನಡ ತಾಯಿಯ ಪರಿಮಳವನ್ನುಂಡು ಲೋಕಕ್ಕೆ ಬೀರುತ್ತಿರುವ ದುಂಬಿ ನಾನು. 5ನೇದು ಗ್ಯಾರಂಟಿ ನೋಡಿ. ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು. ಏನು ಶಬ್ದ ಪ್ರಯೋಗ ನೋಡಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಅದಕ್ಕೆ ನನಗೊಂದು ಕವಿತೆ ತುಂಬ ನೆನಪಾಗುತ್ತೆ. ನಮ್ಮ ಸುರೇಶ್ ಮಾಮನ ಮುಂದೆ ಇಡೀ ಜೀವನೋತ್ಸಾಹಕ್ಕೆ ಅದೊಂದು ಕವಿತೆ ಸಾಕು. ಅದರಲ್ಲೂ ಕಾಲೇಜಿನ ಹುಡುಗಿಯರುಗಳ ಈ ಯೌವನಕ್ಕೆ ಬರೋದಕ್ಕೆ ಮುಂಚೆನೇ ಅವರ ಹಪಾಹಪಿತನ ಇದೆಯಲ್ಲ, ಆ ಹಪಾಹಪಿತನಕ್ಕೆ ಈ ಕವನ ಡುಂಡಿರಾಜ್ ಬರೆದಿರೋದು ಬಹಳ ಆರೋಗ್ಯಪೂರ್ಣವಾಗಿದೆ. ಅದನ್ನು ನಾನು ವಿಶ್ವಶಾಂತಿ ಎನ್ನುವ ಶಬ್ದಕ್ಕೆ ಒಂದು ಉತ್ತರ ಕೊಟ್ಟು ಆ ನಂತರಕ್ಕೆ ಸಾಂದರ್ಭಿಕವಾಗಿ ಆ ಜೀವನೋತ್ಸಾಹ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಆ ಕವನವನ್ನು ನೀವು ಕೇಳ್ತೀರಾ. ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂಥೇಳಿ ಪ್ರಜೇಶಂ, ಸುರೇಶಂ, ಮಹೇಶಂ, ದಿನೇಶಂ ಎಲ್ಲರೂ ಕೂಡ ಜೀವನದ ಉತ್ಸಾಹತೆಯಲ್ಲಿ ನಿತ್ಯ ನಾವು ಬರ್ತಕ್ಕಂತಹ ಈ ಚೈತನ್ಯವನ್ನು ತಂದುಕೊಡೋದಕ್ಕೆ ನಮ್ಮ ಸಾಗರ ದಾಟಿ ಬಂದಾಗ ಶಿರಸಿ ಒಳಗೆ ಸರಸೆಯಾಗಿ ಕುಳಿತು ಎಲ್ಲರನ್ನೂ ನಾಡು ನುಡಿಗೆ ಹರಸುವಂತಹ ನಿಮ್ಮಂತಹ ಜನ ವಿಶ್ವಶಾಂತಿ ಸೇವಾ ಟ್ರಸ್ಟ್ ಅಂತ ಹೆಸರು ಕೊಟ್ಟಿದ್ದೀರಿ. ನನಗೆ ವಿಶ್ವಶಾಂತಿ ಅಂತನ್ನುವಾಗ ಈಗ ಗಾಯತ್ರಿ ಮತ್ತು ಗಾಯತ್ರಿಯ ಸುಪುತ್ರಿಯ ಜೊತೆ ನಾನು ಮಾತಾಡ್ತಾ ಹೇಳ್ತಿದ್ದೆ. ವಿಶ್ವಸಂಸ್ಥೆ ಆ ಶಬ್ದ ನೋಡಿ. ಜೀವನೋತ್ಸಾಹಕ್ಕೆ ಕೋಫಿ ಅನ್ನಾನ್ ಅಂಥೇಳಿ ಆತ ವಿಶ್ವಸಂಸ್ಥೆಯ ಕಾರ್ಯದರ್ಶಿಯೂ ಆಗಿದ್ದ, ಆಮೇಲೆ ಅಧ್ಯಕ್ಷನೂ ಆದ. ಆತ ಒಂದು ಮಾತು ಕೇಳಿದನಂತೆ. ಏನಂತ ಅಂತ ಹೇಳಿದರೆ, ನಮ್ಮದು ವಿಶ್ವಸಂಸ್ಥೆ, ಹಾಗಾಗಿ ಎಲ್ಲ ದೇಶದ ಎಲ್ಲ ರೀತಿಯ ಎಲ್ಲ ಜನಗಳೂ ಕೂಡ ಅವರವರ ದೇಶವನ್ನು ಪ್ರತಿನಿಧಿಸುವುದಕ್ಕೆ ಅವರವರ ದೇಶದ ಅಲ್ಲಿಯ ಸಂಸ್ಕಾರಯುತವಾದ ಆಚಾರ ವಿಚಾರಗಳಲ್ಲಿ ಇಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲರೂ ಸೇರಿಕೊಂಡ ಒಂದು ಮನೆ ಅನ್ನುವುದಕ್ಕೆ ಒಂದು ಶೀರ್ಷಿಕೆಯಲ್ಲೇ ಅರ್ಥ ಬರುವ ಹಾಗೆ ಒಂದು ಹೆಸರು ಸೂಚಿಸಿಲ್ಲ. ಎಲ್ಲ ದೇಶದವರು ಒಬ್ಬರಿಗೂ ಒಂದೊಂದು ಹೇಳ್ಕೊಂಡು ಬಂದರು. ಯಾವುದೋ ಅವನಿಗೆ ಒಪ್ಪಿಗೆ ಆಗಲಿಲ್ಲ. ನೋಡಿ, ನಮ್ಮ ಸುರೇಶ್ ಮಾಮ ಅವರ ಒಕ್ಕೂಟ ಇದೆಯಲ್ಲ, ಆ ಹೆಸರೇ ಈಗ ವಿಶ್ವಸಂಸ್ಥೆಗೆ ಬಂದಿದ್ದು. ಅವನು ಹೇಳ್ದ, ವಿಶ್ವಸಂಸ್ಥೆ ಅಂದ ಕೂಡಲೇ ಕಣ್ಣು ಮುಂದೆ ಅದು ಕಾಣಬೇಕು. ಯಾವುದೇ ಜಾತಿ, ಯಾವುದೇ ವರ್ಣ, ಯಾವುದೇ ದೇಶ ನೆನಪಾಗಬಾರ್ದು. ಎಲ್ಲರೂ ಮಿಳಿತಗೊಂಡಂತೆ. ನಾವು ಮಂತ್ರ ಹೇಳ್ತೀವಲ್ಲ, ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಗಚ್ಚತಿ. ಆ ರೀತಿಯಾಗಿ ಸೇರಿಕೊಂಡು ಹಾಗೆ ಹೇಳಬೇಕು ಅಂತ ಯಾವ ದೇಶದವನೂ ಹೇಳೋಕ್ಕಾಗಲಿಲ್ಲ. ಹೇಳಿದ್ದ ವಾಕ್ಯ ಯಾವುದು ಸಮಂಜಸವೂ ಆಗಲಿಲ್ಲ. ಒಬ್ಬ ಕುಳಿತಿದ್ದ, ಇದೇ ಥರ ಸಭೆ ಒಳಗೆ ಕುಳಿತಿದ್ದ. ಇವತ್ತಿನವರೆಗೂ ಪ್ರಯತ್ನ ಮಾಡಿದ್ದೀನಿ ಸುರೇಶ್ ಮಾಮ, ಅವನ ಹೆಸರು ಸಿಕ್ಕಲಿಲ್ಲ, ಸಿಗೋಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಇತಿಹಾಸವನ್ನು ನಾವು ಮುಂದಿನ ಪೀಳಿಗೆಗೆ ಕಾಯ್ದಿಟ್ಟುಕೊಳ್ಳುವ ಜವಾಬ್ದಾರಿ ನಮಗಿನ್ನೂ ಬಂದಿಲ್ಲ. ಯುದ್ಧ ನಡೀತು, ನಾವೆಲ್ಲ ಮುರ್ಕೊಂಡು ಮೂಲೆ ಸೇರ್ಕೊಂಡಿದ್ದೀವಿ ಅಂಥೇಳಿ ಪಾಕಿ ಹೇಳಿದರೂ ಕೂಡ ಆ ಮಾತನ್ನು ನಂಬಲ್ಲ ನಮ್ಮ ಜನ. ಅದಕ್ಕೇನೇನು 28 ಮಾತಾಡುವಂಥ ಜನ ಇದ್ದಾರೆ. ಆದರೆ ನೋಡಿ, ವಿಶ್ವಸಂಸ್ಥೆ ಅನ್ನುವಾಗ ಕೋಫಿ ಅನ್ನೋದು ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದರೆ, ಯಾರಿಗಾದರೂ ಹೊಡೆದವರಿದ್ದರೆ ಹೇಳಿ. ಅವ್ನು ಕಡೆಯಲ್ಲಿ ಕೂತಿದ್ದವನಿಗೆ, ಕ್ಯಾನ್ ಯು ಗಿವ್ ಮಿ ಎನಿ ಸಜೆಷನ್, ಕ್ಯಾನ್ ಯು ಎಕ್ಸ್ಪೋಸ್ ಅಟ್ಲೀಸ್ಟ್ ಒನ್ ಹಾರ್ಟ್ಲಿ ವರ್ಡ್ ಅಂತ ಕೇಳಿದಾಗ, ಇಫ್ ಯು ಪರ್ಮಿಟ್ ಅಂದ. ಯಾ ಕಮಾನ್ ಗೆಟ್ ಅಪ್ ಅಂದ. ನಿಂತ್ಕೊಂಡು ಒಂದೇ ಒಂದು ಸಾಲು ಕೊಟ್ಬಿಟ್ಟ ಅವನು. ನಿಮಗೆ ಆಶ್ಚರ್ಯ ಆಗುತ್ತೆ. ವಿಶ್ವಶಾಂತಿ, ವಿಶ್ವಸಂಸ್ಥೆ, ವಿಶ್ವ, ಇದಕ್ಕೆ ಒಂದೇ ವಾಕ್ಯದಲ್ಲಿ ನಮಗೆ ನೆನಪಾಗುವಂಥದ್ದು ಬರಬೇಕು ಅಂತ ಹೇಳಿದರೆ, ನಮ್ಮ ಕನ್ನಡ ನಾಡಿನ ಕನ್ನಡ ಭಾಷೆಯಲ್ಲಿ ಅವನು ಕನ್ನಡದವನು ಒಂದೇ ಒಂದು ಮಾತು ಹೇಳಿದ. ಈ ವಿಶ್ವಸಂಸ್ಥೆ ಎಲ್ಲ ದೇಶಗಳ ಪ್ರತಿನಿಧಿಗಳಿಂದ ಒಗ್ಗೂಡಿದ ಒಂದು ಧ್ಯೇಯ ಇಟ್ಟುಕೊಂಡಿರುವಂತಹ ಜೀವನೋತ್ಸಾಹದ ನ್ಯಾಯ ರೀತಿಯ ಮಾರ್ಗದಲ್ಲಿ ನಡೆಯತಕ್ಕಂತಹ ಈ ಒಂದು ಸಂಸ್ಥೆಗೆ ಇಷ್ಟೇಂದ ಏನು
ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ ಅಂದ. ಎಂಥ ವಾಕ್ಯ ನೋಡಿ. ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ, ಅದೇ ವಿಶ್ವಸಂಸ್ಥೆಯಿಂದ. ಹಸುಗಳು ಒಂದೊಂದು ರೀತಿಯಲ್ಲಿ ಬಣ್ಣದಲ್ಲಿದೆ. ಯಾವ ಬಣ್ಣದಲ್ಲಿ ಹಸುಗಳಿದ್ದರೂ ಹಾಲು ಕೊಡೋದೆಲ್ಲ ಒಂದೇ ಬಣ್ಣಕ್ಕೆ. ಅದನ್ನು ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ. ಕೋಫಿ ಅಣ್ಣನಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಅವನು ಭಾಳ ಖುಷಿ ಬಿದ್ದು, ನೀನು ಎಲ್ಲಿ PhD ಮಾಡಿದೆ ಅಂತ ಕೇಳಿದ್ರು. ಅವನು ಅಂದ, ಮುಂಡಾಮೋತು ಏನು PhD ಮಾಡೋದು, ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ದನದ ಕೊಟ್ಟಿಗೆ ಒಳಗೆ ಹಸು ಕರು ಹಾಕಿದಾಗ ಅಣ್ಣ ತಮ್ಮ ಜಗಳ ಆದಾಗ ಹೇಳಿದ ಮಾತು ಒಂದು. ಯಾಕೆ ಅಂದರು, ಹಸು ಕಟ್ಟಿದ್ವಿ, ಹಸು ಗಬ್ಬ ಆಗಿದ್ದು ನಮ್ಮ ಮನೇಲಿ, ಕರು ಹಾಕಿದ್ದು ನಮ್ಮ ಚಿಕ್ಕಪ್ಪನ ಮನೇಲಿ. ಚಿಕ್ಕಪ್ಪನ ಮನೇಲಿ ಕರು ಹಾಕಿದೆ, ಗಬ್ಬ ಆಗಿದ್ದು ನಮ್ಮ ಮನೇಲಿ. ಹಾಲು ಯಾರಿಗೆ ತಗೋಬೇಕು ಇವಾಗ? ಹಾಲು ಹೇಗೆ ಹಂಚ್ಕೊಡೋದು ಅಂದಾಗ ನಮ್ಮ ಅಜ್ಜಿ ಅಂದಂತೆ, ಅಲ್ಕಣಪ್ಪ ಕರು ಉಳ್ಕೊಂಡ್ರಲ್ವ ಹಾಲು ಸಿಗೋದು, ಅದಕ್ಕೆ ಒಂದು ಸ್ವರ ಬಿಡಬೇಕು, ನೀನಾದರೂ ಬಿಡಬೇಕು, ಅವರಾದರೂ ಬಿಡಬೇಕು, ಆಮೇಲೆ ನಿಮ್ಗೊಂದು ಸ್ವರಕ್ಕೆ ನೀವು ತಗೋಬೇಕು. ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ. ಅದಕ್ಕೆ ಜಗಳ ಯಾಕೆ ಮಾಡ್ಕೊತೀರ? ಬೆಳಗ್ಗೆ ನೀನು ಹಾಲು ಕರ್ಕ, ಸಂಜೆಗೆ ಅವ್ರು ಹಾಲು ಕರ್ಕ, ಆದರೆ ಕರು ಇಲ್ದಂಗೆ ಕರ್ಕೋಬೇಡಿ, ಕರುನ ಕಾಪಾಡ್ಕೊಂಡು ಕರ್ಕೊಳ್ಳಿ ಅಂದರು. ಈ ಮಾತನ್ನು ಕೇಳಿಕೊಂಡು ಅವನು ಆಕಳ ಬಣ್ಣ ಹಲವಾದರೂ ಹಾಲಿನ ಬಣ್ಣ ಒಂದೇ ಅಂದ. ವಿಶ್ವಸಂಸ್ಥೆ ಅನ್ನೋದಕ್ಕೆ ನೀವು ಇವಾಗ ಯೋಚನೆ ಮಾಡಿ, ಹಾಲಿನ ಬಣ್ಣ ಒಂದೇ. ಹಾಗೆ ನಾವೆಲ್ಲರೂ ಕೂಡ ವಿಶ್ವಸಂಸ್ಥೆ ಎನ್ನುವ ಹೆಸರಿಗೆ ತಕ್ಕಂತೆ ಆ ಸಂಸ್ಥೆಗೆ ಕೊಟ್ಟ ಹೆಸರಿನ ಕೀರ್ತಿ ಕನ್ನಡ ನಾಡಿನ ಕನ್ನಡ ಭಾಷೆಯದು ಅನ್ನುವುದನ್ನು ನಾವು ತೃಪ್ತಿ ಪಡ್ತೇವೆ, ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಇದರ ಜೊತೆಯಲ್ಲಿ ವಿಶ್ವಶಾಂತಿ ಅಂತ ಕೊಟ್ಟಿದ್ದೀರಲ್ಲ, ಸೇವಾ ಟ್ರಸ್ಟ್, ಇದನ್ನು ಗಟ್ಟಿ ಮಾಡಿದವರು ಯಾರು ಕನ್ನಡ ಸಾಹಿತ್ಯದಲ್ಲಿ ಜೀವನೋತ್ಸಾಹದಿಂದ? ಅಂದರೆ ಪ್ರಜಾಪ್ರಭುತ್ವದ ಆಡಳಿತ ಸರ್ಕಾರ ಏನೇ 5 ಗ್ಯಾರಂಟಿ ಕೊಟ್ಟಿರಬಹುದು, ಆದರೆ ನಮ್ಮ ಕವಿ ನಾವು ಬದುಕಿರುವವರೆಗೂ ಜಗತ್ತಿರುವವರೆಗೂ 5 ಗ್ಯಾರಂಟಿ ಕೊಟ್ಟಿದ್ದಾನೆ. ಅದನ್ನು ಕೊಟ್ಟವರು ನಮ್ಮ ಬೇಂದ್ರೆ. ವಿಶ್ವಶಾಂತಿ ಅಂತ, ಭಾರತ ಮಾತೆ ಅಂತ ಅವರು ಮೊದಲು ಹೆಸರನ್ನು ಬಳಸಲೇ ಇಲ್ಲ. ಆ ಪದ್ಯ ನೀವು ಕೇಳಿದರೆ ಮೈಯೆಲ್ಲ ನಡುಕ ಆಗುತ್ತೆ, ಮೈ ಜುಮ್ಮನ್ನುತ್ತೆ, ನಮ್ಮ ಕನ್ನಡನ ಇದು ಅನಿಸುತ್ತೆ. ಮೊದಲನೇ ಪದ ಹಾಕ್ತಾರೆ ನೋಡಿ ಅವರು, ವಿಶ್ವಮಾತೆಯ ಗರ್ಭ ಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು. ನಾವೆಲ್ಲ ಯಾರು, ಎಲ್ಲಿಗೆ ಸೇರಿದವರು ಅಂದರೆ ಕರ್ನಾಟಕಕ್ಕೆ ಸೇರಿದವರು, ಶಿರ್ಸಿಗೆ ಮಾತ್ರ ಸೇರಿದವರು. ವಿಶ್ವಮಾತೆಯ ಗರ್ಭ ಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು. ಎರಡನೇದು, ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತಂಥ ಮೂರ್ತಿ ನಾನು. ಮೂರನೇದು, ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತ್ತಿರುವ ಜ್ಯೋತಿ ನಾನು. ನಾಲ್ಕನೇದು, ಕನ್ನಡ ತಾಯಿಯ ಪರಿಮಳವನ್ನುಂಡು ಲೋಕಕ್ಕೆ ಬೀರುತ್ತಿರುವ ದುಂಬಿ ನಾನು. ಐದನೇದು, ನಮ್ಮ ತಂದೆ ತಾಯಿಗಳನ್ನು ನಾವು ನೆನಪಿಸ್ಕೊಳ್ಬೇಕು, ಮಕ್ಕಳು ಅವರವರ ತಂದೆ ತಾಯಿಗಳನ್ನ ನೆನಪಿಸ್ಕೊಳ್ಳಬೇಕು. ತಿರುಗಿ ಆ ಮೊದಲನೇ ಸಾಲು ಗಮನಿಸಿ, ವಿಶ್ವಮಾತೆಯ ಗರ್ಭಕಮಲದಲ್ಲಿ ಹುಟ್ಟಿದ ಪರಾಗದ ಪರಮಾಣು ಕೀರ್ತಿ ನಾನು. ಭೂಮಿ ತಾಯಿಯ ಮೈಯ ಹಿಡಿಮಣ್ಣನ್ನು ಒಂದು ಗುಡಿಯಾಗಿ ಕಟ್ಟಿಕೊಂಡು ನಿಂತಂಥ ಮೂರ್ತಿ ನಾನು. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮೆನುಗುತ್ತಿರುವ ಜ್ಯೋತಿ ನಾನು. ಕನ್ನಡ ತಾಯಿಯ ಪರಿಮಳವನ್ನುಂಡು ಲೋಕಕ್ಕೆ ಬೀರುತ್ತಿರುವ ದುಂಬಿ ನಾನು. ಐದನೇದು ಗ್ಯಾರಂಟಿ ನೋಡಿ, ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು. ಏನು ಶಬ್ದ ಪ್ರಯೋಗ ನೋಡಿ, ಹೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು. ನಾವು ಗಾಯತ್ರಿ ಮಕ್ಕಳಿಗೆ ಏನಾದರೂ ಹೇಳಿದರೆ ನಾನು ಎದೆ ಹಾಲು ಕುಡಿದು ಬೆಳೆದವಳು ಅಂತ ಹೇಳ್ತೀವಿ, ಅಷ್ಟು ಹೇಳಿದ್ರಾಗಲ್ಲ. ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು ನಿನಗೆ ಹಾಲಿನ ಜೊತೆಗೆ ನನ್ನ ರಕ್ತವನ್ನು ಉಣಿಸಿದ್ದೇನೆ ಅಂತ ಹೇಳಿದಾಗ ಮಾತ್ರ ತಂದೆ ತಾಯಿಗಳಿಂದ ನಾವೇನು ಪಡೆದುಕೊಂಡ್ವಿ ಅನ್ನೋದು ಈ ದೇಶಕ್ಕೆ, ಸಮಾಜಕ್ಕೆ, ಸಂಸ್ಕೃತಿಗೆ ಋಣ ತೀರಿಸೋದಕ್ಕೆ ನಮಗೆ ಪರಿಚಯವಾಗುತ್ತೆ. ಹೆತ್ತ ತಾಯಿಯ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು. ಈ 5 ಪಂಚಪ್ರಾಣಗಳಾಗಿ ಜೀವದೇಹ ನಿಹನು. ಹೃದಯವಿಂದದಲ್ಲಿ ಇರುವ ನಾರಾಯಣನೇ ತಾನಾಗಿ ದತ್ತನರನು. ವಿಶ್ವದೆಲ್ಲೆಡೆ ಕನ್ನಡವ ಪಸರಿಸುತ್ತಿಹನು. ಇಂಥವನು ನಾನು ಕನ್ನಡಿಗ, ನಾನು ಭಾರತೀಯ, ನಾನು ವಿಶ್ವಮಾನವ. ವಿಶ್ವಶಾಂತಿ ಅನ್ನುವುದಕ್ಕೆ ಕೊಟ್ಟಂತಹ ಬೇಂದ್ರೆಯವರ ಈ ಒಂದು ವ್ಯಾಖ್ಯಾನ ನಮ್ಮನ್ನು ಯಾವತ್ತೂ ಕೂಡ ಜಾಗೃತಗೊಳಿಸುತ್ತೆ. ಅದರ ಜೊತೆಯಲ್ಲಿ ಹಾಲು ನೆತ್ತರಗಳನ್ನು ಕುಡಿದು ನಿಂತಂಥ ಜೀವಂತ ಮಮತೆ ನಾನು ಅಂತನ್ನುವಾಗ
ಅನಕ್ಷರಸ್ಥರು ಕೊಟ್ಟ ಒಂದು ಪದ ಕೇಳಿ. ಹೆತ್ತ ತಂದೆ ತಾಯಿಗಳು ಹೆಚ್ಚು ನಲಿವರು ತಮ್ಮ ಹೆತ್ತ ಮಕ್ಕಳ ಹೆತ್ತ ವೇಳೆಗಿಂತ 10 ಜನ ಪೊಗಳಿದಾಗ. ಬರೀ ಹಕಾರನೇ ಇದೆ. ಹೆತ್ತ ತಂದೆ ತಾಯಿಗಳು ಹೆಚ್ಚು ನಲಿವರು ತಮ್ಮ ಹೆತ್ತ ಮಕ್ಕಳನ್ನು ಹೆತ್ತ ವೇಳೆಗಿಂತ 10 ಜನ ಪೊಗಳಿದಾಗ. ಹಾಗಿದ್ದ ಮೇಲೆ ಜೀವನೋತ್ಸಾಹಕ್ಕೆ ಕುಟುಂಬ ಹೇಗಾಗುತ್ತೆ? ಎದೆ ತೆರೆದ ತಾಯಿ, ಕದಾ ತೆರೆದ ಹೆಂಡತಿ, ಹದಾ ತಿಳಿದ ಗಂಡ, ಮುದ ಕೊಡುವ ಮಕ್ಕಳು ಎಲ್ಲಿರ್ತಾರೋ ಆ ಮನೆ ಸದಾ ಸುಖವಾಗಿರುತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.